ಚಿಂತಾಮಣಿ ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಸವಿತಾ ಮಹರ್ಷಿ ಜಯಂತಿ ಉದ್ಘಾಟಿಸಿ ಮಾತನಾಡಿದ ತಾಲೂಕು ದಂಡಾಧಿಕಾರಿ ಸುದರ್ಶನ್ ಯಾದವ್, ಸವಿತಾ ಮಹರ್ಷಿಯವರು ಸಮಾಜದ ಶ್ರೇಷ್ಠತೆಗೆ ಶ್ರಮಿಸಿದ ಮಹಾನ್ ಯೋಗ ಪುರುಷರು. ಅವರು ಸಮಾಜಮುಖಿಯಾಗಿ ದಾರಿದೀಪವಾಗಿದ್ದಾರೆ. ಸವಿತಾ ಸಮಾಜವು ಸಂಘಟನೆಯಿಂದ ಸರ್ಕಾರದ ಸೌಲಭ್ಯಗಳನ್ನು ಬಳಸಿಕೊಂಡು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕವಾಗಿ ಬೆಳೆಯಬೇಕು ಅಂತ ಕರೆ ನೀಡಿದರು. ಕರವೇ ನಾಗರಾಜ್ ಮಾತನಾಡಿ, ಸರ್ಕಾರದ ಸೌಲಭ್ಯಗಳು ಸವಿತಾ ಸಮಾಜದ ಬಂಧುಗಳಿಗೆ ಸೂಕ್ತ ರೀತಿಯಲ್ಲಿ ದೊರೆತಾ ಇಲ್ಲ. ಸವಿತಾ ಸಮಾಜದ ಬಂಧುಗಳಿಗೆ ಸಾರ್ವಜನಿಕರು ಮನೆ ನೀಡಲು ನಿರಾಕರಿಸುತ್ತಾರೆ. ಪೌರಾಣಿಕ ವ್ಯಕ್ತಿಯಾದ ಸವಿತಾ ಮಹರ್ಷಿಯು ರಥಸಪ್ತಮಿಯ ದಿನ ಜನಿಸಿದ್ರು. ಧಾರ್ಮಿಕವಾಗಿ ಶಿವನ ಎಡಗಣ್ಣನ್ನ ಚಂದ್ರನಿಗೆ, ಬಲಗಣ್ಣನ್ನ ಸೂರ್ಯನಿಗೆ ಹೋಲಿಸಲಾಗುತ್ತದೆ. ಶಿವನ ಬಲಗಣ್ಣಿನಿಂದ ಜನಿಸಿದವನೇ ಸವಿತಾ ಮಹರ್ಷಿ ಅಂತ ಪ್ರತೀತಿ ಇದೆ. ಸವಿತಾ ಸಮಾಜದವರನ್ನ ಸೂರ್ಯ ವಂಶಕ್ಕೆ ಸೇರಿದವರೆಂದು ಹೆಮ್ಮೆಯಿಂದ ಹೇಳಬಹುದು ಅಂದರು. ಸಾಧನೆ ಏನು, ಅವ್ರನ್ನ ಈಗಿನ ನಾವು ನೆನೆಸ್ಕೋಬೇಕಾಗಿರುವಂಥ ಒಂದು ಯಾವ ಪರಿಸ್ಥಿತಿ ಇದೆ, ಅವರ ಆದರ್ಶಗಳು, ಅವರ ಮೌಲ್ಯಗಳು, ಅವರು ನಡೆದು ಬಂದಂತಹ ದಾರಿ, ಈ ಎಲ್ಲ ವಿಚಾರಗಳ ಬಗ್ಗೆ ಮುಖ್ಯ ಭಾಷಣಕಾರರಿಂದ ಆದಿಯಾಗಿ ಎಲ್ಲರೂ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಈಗಾಗಲೇ ನಮ್ಮದೇ ಸಮುದಾಯದ ಒಬ್ಬರು ಮಾತಾಡ್ತಾ ಹೇಳಿದ್ರು, ನಮಗೆ ಈಗಲೂ ಕೂಡ ಮನೆ ಸಿಗ್ತಾ ಇಲ್ಲ, ಎಲ್ಲಾದರೂ ಹೋದ್ರೆ ನಮ್ಮನ್ನ ಒಂದು ಭೇದ ಭಾವ ಮಾಡಿ ನಮ್ಮನ್ನ ಜನ ನೋಡ್ತಾರೆ. ಈ ರೀತಿ ಆಗಬಾರ್ದು. ರಾಜಕೀಯ ಬೆಳವಣಿಗೆ, ಆರ್ಥಿಕವಾಗಿ ಬೆಳವಣಿಗೆ, ಸಾಮಾಜಿಕವಾಗಿ ಬೆಳವಣಿಗೆ ಇಲ್ಲ ನಮಗೆ ಅಂತ ಹೇಳ್ತಾ ಇದ್ರು. ಇಷ್ಟು ಸ್ವತಂತ್ರ ಬಂದು ನಮಗೆ ಸರಿಸುಮಾರು 79 ವರ್ಷಗಳಾದರೂ ಕೂಡ ಈಗಲೂ ಈ ರೀತಿಯಾದಂಥ ಒಂದು ಅನುಭವಗಳು ನಮ್ಮ ಸಮಾಜದಲ್ಲಿ ಆಗ್ತಾ ಇರುವಂಥದ್ದು ನಿಜವಾಗ್ಲೂ ಕೂಡ ದುರದೃಷ್ಟಕರ. ಏನು ಈಗಾಗಲೇ ಅವ್ರು ಹೇಳಿದ್ರು, ನಮಗೆ ಒಂದು ಐಡೆಂಟಿಟಿ ಇಲ್ಲ ಸಮಾಜದಲ್ಲಿ, ನಮಗೆ ಆದಂಥ ಒಂದು ಅಸ್ತಿತ್ವ ಸಿಗಬೇಕು, ಆಗ ಮಾತ್ರ ನಾವು ಕೂಡ ಸಮಾಜದಲ್ಲಿ ಒಂದಾಗೋದಕ್ಕೆ ಸಾಧ್ಯ ಅಂತ ಒಂದು ತಮ್ಮ ಅನುಭವಗಳನ್ನ, ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡ್ರು. ನಾನು ಕೂಡ ಈ ಒಂದು ವೇದಿಕೆ ಮುಖಾಂತರ ಹೇಳೋದಿಷ್ಟೇ, ಯಾವುದೇ ಒಂದು ಸಮುದಾಯ ಆಗಿರಲಿ, ಯಾವುದೇ ಒಂದು 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 ಸಮಾಜದ ಒಂದು ಭಾಗ ಆಗಿರಲಿ, ಅವರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮುಂದೆ ಬರಬೇಕು ಅಂದರೆ, ಅಥವಾ ರಾಜಕೀಯವಾಗಿ ಕೂಡ ಮುಂದೆ ಬರಬೇಕಂದ್ರೆ ಅದಕ್ಕಿರುವಂಥ ಏಕೈಕ ಅಸ್ತ್ರ ವಿದ್ಯೆ. ಎಲ್ಲರೂ ಕೂಡ ಇಲ್ಲಿ ಬಂದಿರುವಂಥ ಎಲ್ಲರೂ ಕೂಡ ತಮ್ಮ ಪೋಷಕರಿದ್ದೀರಾ, ಎಲ್ಲ ತಮ್ಮ ಮಕ್ಕಳನ್ನ ಓದಿಸ್ತಾ ಇದ್ದೀರಾ. ಈ ಸಂದರ್ಭದಲ್ಲಿ ಸವಿತಾ ಸಮುದಾಯದ ವಿದ್ಯಾರ್ಥಿಗಳು ಹಾಗೂ ಮುಖಂಡರುಗಳಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಇಮ್ರಾನ್ ಖಾನ್, RK, ಚಿಂತಾಮಣಿ, ರಾಯಲ್ಸ್ ಕನ್ನಡ.